ಇಗ್ಗುತಪ್ಪ ದೇವಸ್ಥಾನದ ಮಲ್ಮ ಬೆಟ್ಟ ಜಾಗ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಲ್ಲಂಬಾವಟಿ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ ವಿಶೇಷ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಬಲ್ಲಂಬಾವಟಿ ಪಂಚಾಯಿತಿ ಆಡಳಿತಾಧಿಕಾರಿ ಗಣಿ ಇಲಾಖೆ ಅಧಿಕಾರಿ ರಾಹುಲ್ ಎಂಎಸ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಗ್ರಾಮಸಭೆಯಲ್ಲಿನ ಗ್ರಾಮಸ್ಥರ ನಿರ್ಣಯದ ಪ್ರತಿಯನ್ನು ಉನ್ನತಾಧಿಕಾರಿಗಳಿಗೆ ಕಳುಹಿಸಲಾಗುವುದೆಂದರು. ರೀತಿಯಲ್ಲಿ ಹೇಳಬೇಕಾಗುತ್ತೆ. ಸೊ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇದು ಏನು ಇಗ್ಗುತಪ್ಪ ದೇವಸ್ಥಾನದ ಆದಿಸ್ಥಾನ ಇದೆ ನಮ್ಮ ಬೆಟ್ಟ. ಸೊ ಅದು ದೇವಸ್ಥಾನದ ಆವಿಷ್ಕಾರಕ್ಕೆ ಧಕ್ಕೆ ಬರುತ್ತೆ. ವಾಣಿಜ್ಯ ಚಟುವಟಿಕೆಗಳು ನಡೆದರೆ ಅಥವಾ ಏನು ಕೃಷಿ ಅಲ್ಲದೆ ಬೇರೆ ಯಾವುದೇ ಚಟುವಟಿಕೆ ನಡೆದ್ರು ಕೂಡ ದೇವಸ್ಥಾನದ ಆವಿಷ್ಕಾರಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಕೂಡ ಒಂದು. ಹಾಗೂ ಅಲ್ಲಿ ಭೂಕುಸಿತ ಆಗ್ಬೋದು, ಯಾವುದೇ ಬೇರೆ ಚಟುವಟಿಕೆ ನಡೆದರೆ ಅಥವಾ ಪೊಲ್ಯೂಷನ್ ಆಗ್ಬೋದು ಅಥವಾ ಪ್ರಕೃತಿ ನಾಶ ಆಗೋದಿರ್ಬೋದು. ಮತ್ತೆ ಬೆಟ್ಟದ ತುದಿಯಲ್ಲಿ ಅವರು ಈಗ ಕೆಲವೊಂದು ಹೇಳಿದ್ರು. ಕಂದಾಯ ಅಧಿಕಾರಿ ರವಿಕುಮಾರ್ ಮಾತನಾಡಿ, ಮಲ್ಮ ಪರಿಸರದಲ್ಲಿ ಕಾನೂನು ಮೀರಿ ರಸ್ತೆ ಸೇರಿದಂತೆ ಇನ್ನಿತರ ಕಾಮಗಾರಿ ಕೈಗೊಂಡಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈಗ ಅಮೂಲಾವರಿಗೆ ರಸ್ತೆ ಆಗಿದೆ, ಅದು ಗ್ರಾಮಾವಕಾಶ ರಸ್ತೆ ಆಗಿರುವಂದ್ರೆ ಸದುಪಯೋಗ ಅಧ್ಯಯನ ಬರುತ್ತೆ. ಆ ರಸ್ತೆ ಎಷ್ಟು ಕಡೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದು ಗ್ರಾಮಾವಕಾಶ ರಸ್ತೆ ಆಗಿರೋ ರಸ್ತೆಯನ್ನು ಅಗಲೀಕರಣ ಮಾಡಿದ್ರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೋಬೇಕು ಅಂತ ಆಗ ಹೇಳಿದ್ದೀನಿ. ಮತ್ತೆ ಇನ್ಸ್ಪೆಕ್ಷನ್ ಹೋಗಿದ್ದೀನಿ ಅಂತ ಹೇಳಿದ್ರು, ನಿಜ ನಾನು ಬೇರೆ ಹೋಗ್ತಿದ್ದೇನೆ. ಅದರಿಂದ ನಾನು ಈ ಅಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತೀನಿ. ವೇದಿಕೆ ಅವ್ರ ರಸ್ತೆ ಸರ್ವೆ ಗ್ರಾಮಾವಕಾಶ ರಸ್ತೆ ಹಾಗೂ ಎಸ್ಪಡಿ ರಸ್ತೆ ಅಂತ ಹೋಗ್ತಾ ಇದ್ದಾರೆ. ಅವ್ರನ್ನೇನಾದ್ರು ಅನಧಿಕೃತವಾಗಿ ಅಗಲೀಕರಣ ಮಾಡಿದ್ರೆ ನಾವು ಅವ್ರನ್ನ ಕ್ರಮ ತಗೋತೀವಿ. ಮತ್ತೆ ಇನ್ನೊಂದು ವಿಷಯ ನಮಗೆ ಹೇಳಿದೆ, ಅಕ್ಕಪಕ್ಕದ ತೋಟದವರು ಸಹ ರಸ್ತೆ ಮಾಡೋದು ನಮಗೆ ಯಾವುದೇ ಮಾಹಿತಿಯನ್ನು ಗೊತ್ತಿಲ್ಲ. ಅದು ನಡೆದಿರೋ ವಿಚಾರಕ್ಕೆ ಗೊತ್ತಿಲ್ಲ ನಮಗೆ. ಯಾವಾಗ ಗ್ರಾಮಸ್ಥರು ಮೀಡಿಯಾದಲ್ಲಿ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದರೆ ನನಗೆ ಮಾಹಿತಿ ಬಂದಿದ್ದು. ಅದಾದ್ಮೇಲೆ ನಂತರ ಸಮಾಜಕಾರರು ನನಗೆ ಫೋನ್ ಮಾಡಿದ್ರೆ ನಾನು ವಿಚಾರ ತಂದಿದ್ದೀನಿ. ಯಾಕಂದ್ರೆ ಗ್ರಾಮಸ್ಥರು ಸಹ ನಮ್ಮ ವಿಡಿಯೋ ರೆವಿನ್ಯೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನಮಗೆ ಮಾಹಿತಿ ಕೊಟ್ಟಿದ್ರೆ ನಮಗೆ ಅಷ್ಟು ರೋಡ್ ಮಾಡೋದಕ್ಕೆ ಬಿಟ್ಟರೆ ನಾವು ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದೇವೆ. ನಾವು ಈಗ ನಮಗೆ ಮಾಹಿತಿ ಎಲ್ಲ 2 ಕಿಲೋಮೀಟರ್ ರಸ್ತೆ ಮಾಡೋದ್ಮೇಲೆ ನಮಗೆ ವಿಚಾರ ಗೊತ್ತಾಗಿದೆ. ನಾವು ಅದನ್ನ ನಾವು ಹೇಳಿದ್ದೀವಿ. ನಾವು ರಸ್ತೆ ಕಾಮಗಾರಿ ಮಾಡಬಹುದು, ಎಲ್ಲ ಅಂತ ಹೇಳಿದ್ದೀವಿ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಪೂರ್ಣಚ್ಚ ಮಾತನಾಡಿ, ನಲಜಿ ಗ್ರಾಮದ ಶ್ರೀ ಇಗ್ಗುತಪ್ಪ ದೇವಸ್ಥಾನದ ಹಾಗೂ ಮಲ್ಮ ಬೆಟ್ಟದ ಜಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಕಾಮಗಾರಿಯ ವಿರುದ್ಧ ಗ್ರಾಮಸ್ಥರು ಕೈಗೊಂಡ ನಿರ್ಣಯವನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಭೆಯಲ್ಲಿ ಭಾಗವಹಿಸಿದ ಪುಲಿಕೋಟು ಗ್ರಾಮದ ಕೋಟೆ ಭಗವತಿ ದೇವಾಲಯದ ಅಧ್ಯಕ್ಷ ಕರವಂಡ ಲವನಾಣಯ್ಯ ಮಾತನಾಡಿ, ಮಲ್ಮ ಬೆಟ್ಟದ ಪರಿಸರ ಕಕ್ಕಬ್ಬೆ, ನೆಲಜಿ ಹಾಗೂ ಪೇರೂರು ಗ್ರಾಮಗಳ ಇಗ್ಗುತಪ್ಪ ದೇವಾಲಯಗಳಿಗೆ ಸಂಬಂಧಪಟ್ಟ ಪವಿತ್ರ ನೆಲ. ಇಲ್ಲಿ ಕೃಷಿ ಚಟುವಟಿಕೆ ಹೊರತುಪಡಿಸಿ ಪ್ರವಾಸೋದ್ಯಮ ಸೇರಿದಂತೆ ಇತರ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ. ಮಲ್ಮ ತಪ್ಪಲಿನಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ. ಬಲವಂತದಿಂದ ಅಂತಹ ಚಟುವಟಿಕೆಗಳನ್ನು ಕೈಗೊಂಡಲ್ಲಿ ಮಲ್ಮದಿಂದ ಮಡಿಕೇರಿಗೆ ಪಾದಯಾತ್ರೆ ನಡೆಸಿ ನಿರಂತರ ಹೋರಾಟ ಕೈಗೊಳ್ಳಲಾಗುವುದೆಂದರು. ವಾಣಿಜ್ಯ ಉದ್ದೇಶಗಳಿಗೆ ಚಟುವಟಿಕೆಗಳನ್ನು ಕಂಡಂತ ಸಂದರ್ಭದಲ್ಲಿ ಅವರು ಮತ್ತು ನಮ್ಮೆಲ್ಲರನ್ನ ಸೇರಿಸಿಕೊಂಡು ಖುದ್ದಾಗಿ ಜಾಗವನ್ನು ಪರಿಶೀಲಿಸಿ ನೋಡಿದಾಗ ಆ ಜಾಗವು ಒಂದು ಸುಮಾರು ಅಯೋಮಯವಾಗುವಂಥ ರೀತಿಯಲ್ಲಿ ಹಿಟಾಚಿ ಮತ್ತು JCBಗಳನ್ನು ಬಳಸಿ ಕಾಮಗಾರಿಯನ್ನು ಮಾಡುವುದು ಕಂಡು ಬಂದಿರುತ್ತದೆ. ಇದು ತುಂಬ ದುಃಖಕರ ವಿಚಾರ. ಯಾಕೆಂದರೆ ನಮ್ಮ ಕೊಡಗಿನ ಮೂಲ ದೇವರಾದಂತಹ ಮಲ್ಮ ಇಗ್ಗುತಪ್ಪ ದೇವರ ಸನ್ನಿಧಿಯ ಸುಮಾರು ಹತ್ತಿರದಲ್ಲಿ ಒಂದು 200-300 ಮೀಟರ್ ಹತ್ತಿರದಲ್ಲಿ JCBಗಳನ್ನು ಬಳಸಿ ಪ್ರಕೃತಿ ನಾಶವನ್ನು ಮಾಡಿ ಇವತ್ತು ವಾಣಿಜ್ಯ ಉದ್ದೇಶಗಳಿಗೆ ಅದನ್ನು ಪರಿವರ್ತನೆ ಮಾಡೋದರ ಮುಖಾಂತರ ಮುಂದೆ ಯಾವುದೋ ಒಂದು ಉದ್ದೇಶಕ್ಕೆ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಇದನ್ನು ಮಾಡೋ ಉದ್ದೇಶವನ್ನು ನಮ್ಮ ಕಣ್ಣಿಗೆ ಗೋಚರಿಸುವಂತೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇಗ್ಗುತಪ್ಪ ದೇವರ ಮಹಿಮೆ ಮತ್ತು ಅದರ ಆಚಾರ ವಿಚಾರ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರವಾಗಿದೆ. ಈ ಜಾಗದಲ್ಲಿ ಯಾವುದೇ ವಾಣಿಜ್ಯ ಉದ್ದೇಶಗಳು ನಡೆದಲ್ಲಿ ನಮ್ಮ ಆಚಾರ ವಿಚಾರ ಹಾಗೂ ಮೂಲ ಸಂಸ್ಕೃತಿಗೆ ಧಕ್ಕೆ ಆಗುವುದು ಖಂಡಿತ. ಅದನ್ನು ಪ್ರತಿಫಲಿಸಿ ಇವತ್ತು ನಾವು ಅದಕ್ಕೆ ವಿರುದ್ಧವಾದ ಒಂದು ನಿರ್ಣಯವನ್ನು ತಗೊಳ್ಬೇಕು ಅಂತೇಳಿ ನಾವು ಗ್ರಾಮ ಸಭೆಯನ್ನು ಇವತ್ತು ಆಯೋಜಿಸಿದ್ದೇವೆ. ಈ ಗ್ರಾಮ ಸಭೆಯಲ್ಲಿ ನಮ್ಮ ನೆಲಜಿ ಗ್ರಾಮ ಹಾಗೂ ಪಂಚಾಯತ್ ಇಲಾಖೆಗೆ ಒಳಪಟ್ಟ
ಸರ್ವ ಸದಸ್ಯರಿಗೂ ಮಾತಾಡಲು ಅವಕಾಶವಿರುತ್ತದೆ, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಹಾಗೆ ಈ ಪಂಚಾಯಿತಿಗೆ ನಮ್ಮ ಕರೆಗೆ ಬಂದವರಿಗೆ ಇಲ್ಲಿ ಮಾತಾಡಲು ಅವಕಾಶವಿಲ್ಲ. ಅದಕ್ಕಾಗಿ ನಮ್ಮನ್ನು ಮನ್ನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬಲಮಾಟಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಣವಟ್ಟಿರ ಹರೀಶ್ ಕುಶಾಲಪ್ಪ, ಪಂಚಾಯಿತಿ ಮಾಜಿ ಸದಸ್ಯ ಮಚ್ಚೂರ ರವೀಂದ್ರ, ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪಾಡಿ ದೇವಾಲಯದ ಭಕ್ತಜನ ಸಂಘದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಕರವಂಡ ಸರಸು ಪೆಂಬಯ್ಯ, ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಎಕೆ ಮನುಮುತ್ತಪ್ಪ, ನೆರವಂಡ ಉಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಾವೀಗ ನಿರ್ಣಯ ಏನು ಅಂತ ಹೇಳಿದ್ರೆ, ಈ ಇಗ್ಗುತಪ್ಪ ದೇವಸ್ಥಾನದ ಮಲ್ಮಾ ಬೆಟ್ಟ ಅನ್ನುವಂಥದ್ದು ಕೊಡಗಿನ ಜನತೆಯ ಒಂದು ಧಾರ್ಮಿಕ ಭಾವನೆಗೆ ಸಂಬಂಧಿಸಿದಂತ ಒಂದು ವಿಶೇಷವಾದಂತ ಒಂದು ಸಂಬಂಧ ಇರುವಂಥದ್ದು. ಬಹುಶಃ ಅಲ್ಲಿ ಮಲ್ಮದಿಂದ ನೆಲಜಿ ಮತ್ತು ಕುಂಜಿಲ, ಬೇರೂರು, ಬಲಮಾವಟಿ ಮಾತ್ರ ಅಲ್ಲ, ಇದು ಕರ್ನಾಟಕ ರಾಜ್ಯಕ್ಕೆ ಧಾರ್ಮಿಕವಾಗಿ ಸಂಬಂಧ ಇರುವಂತ ಒಂದು ಪ್ರದೇಶ. ಆ ಸಂಬಂಧವನ್ನ ನಾವು ಶಬ್ದಗಳಲ್ಲಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ನಿಶಬ್ದವಾಗಿರುವಂತಹ ಬುಡಕಟ್ಟು ಸಮುದಾಯವಾದಂತಹ ನಾವುಗಳು ವಿಶೇಷವಾಗಿ ಪ್ರಕೃತಿಯನ್ನು ಆರಾಧಿಸುವವರು. ನಾವು ಭೂಮಿ, ಮಣ್ಣು, ನೀರನ್ನು ಆರಾಧಿಸುವವರು. ನಾವು ನೀರಿನ ಸೆಲೆ ಆ ಪ್ರದೇಶದಲ್ಲಿ ಇದೆ. ಆದ್ದರಿಂದ ಅದರ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ.